ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಬೇರೆ ಇನ್ನು ಏನು ಬೇಕು ಪ್ರೇಮಯೋಗಿಯಾಗಲು. ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿಬಿಟ್ಟು ಶ್ರವಣ್ ಸರ್ ಮೆಸೇಜ್ ಮಾಡಿದರು, ಈ ಥರ ಒಂದು ಆಡಿಷನ್ ಇದೆ, ಕೊಡ್ಬೋದಾ, ನಿಂದು ವಿಡಿಯೋದಲ್ಲಿ ತುಂಬ ಚಿಕ್ಕವಳಾಗಿ ಕಾಣಿಸ್ತೀಯ ನೀನು, ಬಟ್ ನಮ್ಗೆ ಸ್ವಲ್ಪ ಮೆಚೋರ್ಡ್ ಬೇಕು, ಕಳ್ಳಿಯಾಗೂ ಆಡಬೇಕು, ಬಟ್ ಒಂದು ಆಡಿಷನ್ ಒಂದು ಕೊಟ್ಟಿರು, ಅದಾದ್ಮೇಲೆ ನೋಡೋಣ ಅಂತ. ಶ್ರವಣ್ ಸರ್ ಇವತ್ತು ನನ್ನ ಸೀನ್ ಸ್ವಲ್ಪ ಬೇಗ ಮುಗಿಸಿ, ರಾತ್ರಿ ಬಸ್ ಉಂಟು ಅಂತ ಹೇಳ್ತದೆ. ಆಮೇಲೆ ಏನಮ್ಮ ನೀನು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಸೊ ಈಗ ರಕ್ಷಾ, ನಿಮ್ಮ ಕೈಗೆ ಲೋಗೋ ಕೊಟ್ಬಿಟ್ಟಿದ್ದೀನಿ. ಹಾಯ್. ನಮ್ಮ ಆಡಿಯನ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಆ್ಯಂಡ್ ಫಸ್ಟ್ ಒಂದೆರಡು ಎಪಿಸೋಡ್ ನೋಡಿದ್ಮೇಲೆ ಎಲ್ರಿಗೂ ನಂದ ಗೋಕುಲ ಅಂತ ಹೇಳಿ ಎಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ. ಕಲ್ಲರ್ಸಲ್ಲಿ ಬಂದಮೇಲೆ ಒಂಥರ ಸೂಪರ್ ಡೂಪರ್ ಹೀರೋಯಿನ್ ಆಗ್ಬಿಟ್ರಿ ನೀವು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕಲರ್ಸ್ದು ಇದೇ ಹಂಗಿದೆ, ಕದರೇ ಹಂಗಿದೆ ಅಲ್ವಾ? ಅಲ್ಲಿ ಒಂದು ಎಪಿಸೋಡ್ ಅಲ್ಲಿ ಕಾಣಿಸ್ಕೊಂಡವರು ಕೂಡ ಹೀರೋಯಿನ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಆಲ್ ದ ಬೆಸ್ಟ್. ನೀವು ಅಷ್ಟು ಬೇಗ ಬೆಳ್ಳಿ ತೆರೆ ಮೇಲೆ ನೋಡೋಣ ನಿಮ್ಮನ್ನು. ಥ್ಯಾಂಕ್ ಯು ಸೋ ಮಚ್. ಅಲ್ವಾ? ಸೋ ಕ್ಯೂಟ್. ಓಕೆ, ಹೆಂಗೆ ಇಲ್ಲಿ ಕನೆಕ್ಷನ್ ಶುರುವಾಗಿದೆ ಹೆಂಗೆ? ಓಕೆ, ಫಸ್ಟ್ ಆಫ್ ಆಲ್ ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿಬಿಟ್ಟು ಶ್ರವಣ್ ಸರ್ ಮೆಸೇಜ್ ಮಾಡಿದ್ರು, ಈ ಥರ ಒಂದು ಆಡಿಷನ್ ಇದೆ, ಕೊಡ್ಬೋದಾ, ನಿಂದು ವಿಡಿಯೋದಲ್ಲಿ ತುಂಬ ಚಿಕ್ಕವಳಾಗಿ ಕಾಣಿಸ್ತೀಯ ನೀನು, ಬಟ್ ನಮ್ಗೆ ಸ್ವಲ್ಪ ಮೆಚೋರ್ಡ್ ಬೇಕು, ಕಳ್ಳಿಯಾಗೂ ಆಡಬೇಕು, ಬಟ್ ಒಂದು ಆಡಿಷನ್ ಒಂದು ಕೊಟ್ಟಿರು, ಅದಾದ್ಮೇಲೆ ನೋಡೋಣ ಅಂತ. ಸೊ ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ. ಇಮಿಡಿಯೇಟ್ಲಿ ಇಲ್ಲ, ಮಾಕ್ ಶೂಟಿಗೆ ಬರ್ಬೇಕು ನೀನು ಅಂತ ನಾನು ಏನೋ ಒಂದು ಕೊಡೋಣ ಅಂತ ಕೊಟ್ಟಿರೋದು. ಅದಾದ್ಮೇಲೆ ಮಾಕ್ ಶೂಟಿಗೆ ಬಂದೆ. ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟಿರೋದು ಬೇರೆ ಕ್ಯಾರೆಕ್ಟರ್ಗೆ, ಈ ಅಪೋಸಿಟ್ ಮನೆ ಕ್ಯಾರೆಕ್ಟರ್ಗೆ. ಸೊ ಅದಾದ್ಮೇಲೆ ಮಾಕ್ ಶೂಟ್ ದಿವಸ ಏನಾಯಿತು, ಬಂದು ನೀನು ಇಲ್ಲಿಗೆ ಬೇಡ, ಹೀರೋ ಮನೆಗೆ ಹೋಗು, ನಿಂದು ಆ ಕ್ಯಾರೆಕ್ಟರ್ ನಿಂಗೆ ಸೂಟ್ ಆಗುತ್ತೆ, ಪಾಸಿಟಿವ್ ಕ್ಯಾರೆಕ್ಟರ್ ಮಾಡು ಅಂತ. ನನಗೆ ಏನಿದು ಲಕ್ಕ ಇಲ್ಲ, ನಂಗೆ ಸಡನ್ ಆಗಿ ನಂದು ಗ್ರ್ಯಾಜುಯೇಷನ್ ಮುಗ್ದಿದ್ದು ಅಷ್ಟೇ, ಸಡನ್ ಆಗಿ ಆಪರ್ಚುನಿಟೀಸ್ ಬರ್ತದೆ. ನನಗೆ ನಾನು ನಂಬಕ್ಕಾಗ್ತಿಲ್ಲ. ಇದು ಫಸ್ಟ್ ಸೀರಿಯಲ್ ನಿಮಗೆ, ಆಕ್ಟಿಂಗು ಫಸ್ಟ್, ಎಲ್ಲ ಫಸ್ಟ್ ಕಲರ್ಸ್ ಅಲ್ಲಿ ಫಸ್ಟ್ ಬಾಲ್ಗೆ 6 ಹೊಡೆದ್ಬಿಟ್ಟವ್ರೆ. ಆ್ಯಂಡ್ ಅಲ್ಲಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇವರನ್ನೆಲ್ಲ ಮಾಕ್ ಶೂಟ್ ದಿವಸನೇ ಮೀಟ್ ಆದೆ, ಅಣ್ಣನವ್ರನ್ನ, ಅಪ್ಪನು. ಅದಾದಮೇಲೆ ಒಳ್ಳೇದಿತ್ತು. ನಾನು ಫಸ್ಟ್ ಸೆಟ್ಟಿಗೆಲ್ಲ ಬರುವಾಗ ದೇ ಆರ್ ಆಲ್ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ, ನಾನು ಫ್ರೆಷರು ಅಂತೆಲ್ಲ ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನಾನು ಹಾಗೆ ಫೀಲೇ ಮಾಡಿಸ್ಲಿಲ್ಲ. ಅವರು ಚಂದ ತಂಗಿಯಾಗಿ ನೋಡ್ಕೊಳ್ತಾರೆ. ನಾನು ಮೊನ್ನೆ ಒಂದು ಇಂಟರ್ವ್ಯೂನಲ್ಲೂ ಸೇಮ್ ಇದೇ ಹೇಳಿದೆ, ಬಟ್ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು, ನನಗೆ ಹಾಗೆ ಫೀಲೇ ಮಾಡಿಸ್ಲಿಲ್ಲ ಅವರು. ಆಯ್ತು ಬಿಟ್ರೆ ಓಕೆ, ಡನ್. ನಿಮ್ಮ ಫೀಲಿಂಗ್ ನನಗೆ ಅರ್ಥ ಆಗ್ತಾ ಇದೆ. ಅಲ್ಲಿ ಯಾವುದೋ ಗಾಡಿ ಬರ್ತಾ ಇದೆ, ದಾರಿ ಬಿಡೋಣ, ಬನ್ನಿ ಹಂಗೆ ಮಾತಾಡಿ. ಓಕೆ, ಅಂದ್ರೆ ನನಗೆ ಅದು ಎಕ್ಸೈಟ್ಮೆಂಟ್ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸಹ ತುಂಬಾ ಫುಲ್ ಖುಷಿ ನನಗೆ. ಹಾಗೆ ಸ್ಟಾರ್ಟ್ ಆಯ್ತು. ಬಟ್ರೆ ಎಲ್ಲಿ, ಯಾವ ಊರು ನಿಮ್ದು? ನಂದು ಮಂಗಳೂರು. ನಿಮ್ಮ ಲ್ಯಾಂಗ್ವೇಜ್ ನೋಡಿ ನಮಗೆ ಭಾರಿ ಖುಷಿ ಆಗ್ತಾ ಉಂಟು. ಮಂಗಳೂರಲ್ಲಿ ಎಲ್ಲಿ? ಮಂಗಳೂರು ಮತ್ತೆ ಧರ್ಮಸ್ಥಳದ ನಡುವಲ್ಲಿ. ಅಬ್ಬಾ, ಎಂತ ನಾರಾವಿ ಹಾ, ಆ ಜಾಗದಲ್ಲಿ. ಅಲ್ಲೇ ಇದ್ದಿತ್ತು. ಈಗ ಶೂಟಿಂಗ್ ಸೀರಿಯಲ್ಗೋಸ್ಕರ ಇಲ್ಲಿ ಬಂದದ್ದು. ನಂದು ಎಜುಕೇಶನ್ ಎಲ್ಲ ಅಲ್ಲೇ ಆಗಿತ್ತು. ಈಗ ಇಲ್ಲಿ ಬೆಂಗಳೂರಿಗೆ ಬಂದು ಶೂಟ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಊರಿಗೆ ಹೋಗೋದು? ದಿನಾಲು ಹೋಗಲ್ಲ, ಶೆಡ್ಯೂಲ್ ಮುಗಿದ್ಮೇಲೆ ಬಸ್ ಇರ್ಬೇಕಾದ್ರೆ ಶ್ರವಣ್ ಸರ್ ಇವತ್ತು ನನ್ನ ಸೀನ್ ಸ್ವಲ್ಪ ಬೇಗ ಮುಗಿಸಿ, ರಾತ್ರಿ ಬಸ್ ಉಂಟು ಅಂತ ಹೇಳ್ತದೆ. ಆಮೇಲೆ ಏನಮ್ಮ ನೀನು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅಂತೂ ಇಂತೂ ನೋಡಿ ಎಂತ ಸ್ಟೆಪ್, ಫಸ್ಟ್ ಸ್ಟೆಪ್ ಹಿಂಗೆ ಆಯ್ತು. ನಿಮ್ಮೂರಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ? ನಾನು ಇವಾಗಲೇ ಹೋಗೋಣ. ಅದೇ ಅದಕ್ಕೆ ಕೇಳಿದೆ, ಯಾವಾಗ ಹೋಗ್ತಾರೆ ಅವಾಗ ಹಂಗೆ ಜೊತೆಗೆ ಹೋಗ್ಬಿಡೋದು ನಾವು, ಅಲ್ವಾ? ಬನ್ನಿ ಎಲ್ರು. ಅದು ಎಂತ ಪ್ಲೇಸ್ ಅಲ್ಲಿ ಇದ್ದಾರೆ ಹೇಳಿ? ಧರ್ಮಸ್ಥಳ ಮತ್ತೆ ಮಂಗಳೂರು ನಡುವೆ ಅಂದ್ರೆ ಸ್ವರ್ಗದಂತ ಜಾಗ ಅಲ್ಲಿ ಇದಾರೆ ಅಂದ್ಮೇಲೆ ಅಲ್ಲಿ ಹೋಗಿ ನಾವು ನೋಡ್ದಿದ್ರೆ ಹೆಂಗೆ? ಸೊ ನಾವು ಇದು ನಿಜವಾಗ್ಲೂ ನಿಮ್ದು ಲಕ್ ಬೈ ಚಾನ್ಸ್ ಅಲ್ವಾ? ಗ್ರೇಟ್. ನೀವಿವಾಗ ಒಂದು ಕೆಲಸ ಮಾಡಿ, ನಿಮ್ಮೂರ್ಗೆ ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡೋಗಿ ಫುಲ್ ನಿಮ್ಮೂರಲ್ಲಿ ಒಂದು ಸ್ವಲ್ಪ ನೆಕ್ಸ್ಟ್ ನೀವು ಮತ್ತೆ ಶೂಟ್ ಬರ್ತೀರಲ್ಲ, ಅವಾಗ ಮತ್ತೆ ವಾಪಸ್ ಬರೋಣ. ಅಲ್ಲಿವರೆಗೂ ನಿಮ್ಮ ಏನೋ ನಿಮ್ಮೂರನ್ನೆಲ್ಲ ನೋಡ್ಬಿಟ್ಟು, ನಿಮ್ಮ ಜಾಗ ಎಲ್ಲ ನೋಡ್ಬಿಟ್ಟು ನಮಗೆ ಫುಲ್ ಖುಷಿ ಆಗುತ್ತೆ. ಆ್ಯಂಡ್ ಅಪ್ಪ ಏನು ಮಾಡೋದು, ಅಮ್ಮ ಏನು ಮಾಡೋದು? ಸೊ ಅಪ್ಪ ಬಂದು ಪೌರೋಹಿತ್ಯ ಆ್ಯಂಡ್ ಅಮ್ಮ ಮ್ಯೂಸಿಕ್ ಟೀಚರ್, ಪಾರ್ಟ್ ಟೈಮ್ ಮ್ಯೂಸಿಕ್. ಹಾಡು ಹೇಳಕ್ ಬರುತ್ತಾ ನಿಮಗೆ?
ಹಾ ಹಾಡ್ತೀನಿ. ಸಂಗೀತ ಏನೇನು ಕಲ್ತಿದ್ದೀರಾ? ಅಮ್ಮ ಕಲ್ತಿರೋದು, ನಾನ್ ಕಲೀಲಿಲ್ಲ, ಬಟ್ ಹಾಡ್ತೀನಿ. ಹೌದಾ? ಯಾಕಮ್ಮ ಗುರು ಇರ್ಬೇಕಾದ್ರೆ? ಅದೇ ಆಕ್ಚುಲಿ ಅಲ್ಲೇ ಪ್ರಾಬ್ಲಮ್. ಅಮ್ಮ ಅಲ್ವಾ, ಬೇಡ ಬೇಡ ಅಂತ. ಅದೇ ಬೇರೆಯವರಾಗಿದ್ರೆ ಕಲಿತಿದ್ನೇನೋ. ಕಲಿತಿದ್ನೇನೋ ಹಂಗೆ. ಓಕೆ, ಹಾಗಾದ್ರೆ ಒಂದು ಹಾಡು ಹೇಳ್ಬೇಕಲ್ಲ, ಯಾವ್ದಾದ್ರು ಒಂದು ಹೇಳಿ ಯಾವ ಹಾಡು ಅಂತ. ನಿಮ್ಗೆ ಯಾವ್ದು ತುಂಬಾ ಇಷ್ಟ, ನಿಮ್ಗೆ ಯಾವ್ದು ತುಂಬಾ ಕಂಫರ್ಟಬಲ್ ರಪ್ ಅಂತ ಹೇಳಕ್ಕಾಗುತ್ತೆ ಅದನ್ನ ಹೇಳಿ. ಇವಾಗಷ್ಟೇ ನಾವು ಅಣ್ಣನವರೆಲ್ಲ ಹಾಡ್ತಾ ಬರ್ತಾ ಇದ್ವಿ. ನನ್ಗೆ ಆಕ್ಚುಲಿ ಇವತ್ತು ಹುಷಾರಿಲ್ಲ, ಶೀತ ಜ್ವರ. ಮ್ಯಾನೇಜ್ ಮಾಡ್ತೀನಿ, ರಾಂಗ್ ಆದ್ರೆ ಇಲ್ಲ ರಾಂಗ್ ಏನಾಗಲ್ಲ. ರಾಘವೇಂದ್ರ ಸ್ವಾಮಿ ಅವ್ರದ್ದು ರಾಯರ್ದು ಹಾಡ್ತಾ ಬರ್ತಾ ಇದ್ವಿ. ಅದನ್ನೇ ಒಂದು 4 ಲೈನ್ ಹಾಡ್ತೀನಿ. ಆಯ್ತಾಯ್ತು, ಹಾಡಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ತೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ವಾವ್, ಸಕಲ ಹಾಡ್ತಾರೆ ಅವರು. ಓಕೆ, ಸಿನಿಮಾ ಹಾಡು ಯಾವ್ದಾದ್ರು ಒಂದು ಹಾಡ್ಬೋದಾ? ನೀನ್ ಹೇಳಿ ಯಾವ್ದು ಹಾಡ್ಲಿ ಅಂತ. ಯಾವುದು? ಅಪ್ಪು ಸರ್ ಸಾಂಗ್ ಹೇಳೋಣ. ಯಾವ್ದು? ಅಪ್ಪು ಸರ್ದೇ ಬೇಕು. ಯಾವ್ದು ಹಾಡ್ಲಿ? ಅದೇ ಪರಮಾತ್ಮ. ಪರಮಾತ್ಮದು ಅದ್ರಲ್ಲಿ ಯಾವುದು? ಪರವಶನಾದೇನು. ಓಕೆ, ಡನ್, ಅದನ್ನೇ ಹಾಡಿ. ಹಂಗೇನೆ ಯಾವುದಾದ್ರೂ ಓಕೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಬೇರೆ ಇನ್ನು ಏನು ಬೇಕು ಪ್ರೇಮಯೋಗಿಯಾಗಲು. ಹೂ ಅರಳುವ ಸದ್ದನು ನಿನ್ನ ನಗೆಯಲ್ಲೇ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ. ಅಷ್ಟೇ. ನಾನೇನೆ ಅಂದರು ನನಗಿಂತ ಚೂಟಿ ನೀನು. ನಮಗೆ ಹಾಡಕ್ ಬರಲ್ಲ ಗುರು, ಲಿರಿಕ್ಸ್ ಹೇಳ್ಕೊಡ್ತೀವಿ ಅಷ್ಟೇ. ಅಷ್ಟೇ. ತುಂಬಾ ಕೆಟ್ಟದಾಗ ಆಡ್ತೀನಿ. ಇಲ್ಲ, ಅದು ಹುಷಾರಿಲ್ವಲ್ಲ, ಥ್ರೋಟ್ ಇನ್ಫೆಕ್ಷನ್ ಅಲ್ಲ, ಹಂಗಾಗಿ ಒಂಚೂರು ಹಿಂದೆ ಮುಂದೆ ಆಯ್ತು ಅಷ್ಟೇ. ತುಂಬಾ ಹಿಂದೆ ಮುಂದೆ ಆಯ್ತು. ತುಂಬಾ ಇಲ್ಲ, ಲಾಸ್ಟ್ ಅಲ್ಲಿ ಅಷ್ಟೇ. ಎಲ್ಲ ಪರ್ಫೆಕ್ಟ್, ಸೂಪರ್ ಆಗಿ ಹಾಡಿದ್ರಿ. ಆಯ್ತಾ? ನೋಡಿ, ಗಾಯಕಿ ನಾಯಕಿ ಎಲ್ಲ. ಎನಿವೇಸ್, ಇವಾಗ ಬನ್ನಿ ಹೋಗೋಣ. ಸೆಟ್ ಅಲ್ಲಿ ಒಂದಷ್ಟು ಜನರನ್ನ ಇನ್ನೂ ಮಾತಾಡ್ಸಕ್ ಬಾಕಿ ಇದೆ. ಅದೇನೋ ಹಿತ್ತಲ ರಹಸ್ಯ ಅಂತ ಹೇಳಿದ್ರು ಅರವಿಂದ್ ಸರ್. ಅದೇನದು ಹಿತ್ತಲ ರಹಸ್ಯ ಅಂತ ನಂಗೆ ಗೊತ್ತಿಲ್ಲ. ಅದು ನೀವು ನಮ್ಮ ಡೈರೆಕ್ಟರ್ ಹತ್ರ ಕೇಳ್ಬೇಕು. ಹೌದಾ? ಏನದು? ಅವ್ರಿಗೆ ಗೊತ್ತು ಆ ರಹಸ್ಯ ಏನಂತ. ಅದು ಆಕ್ಚುಲಿ ಇದೇನೋ ಕ್ಯೂರಿಯಾಸಿಟಿ ತಲೆ ಉಡೋಗ್ಬಿಟ್ಟಿದಾರ. ನಾನು ಅದನ್ನ ಹಿತ್ಲ ರಹಸ್ಯ ಹಿತ್ಲಲ್ಲೇ ಹೋಗಿ ಕೇಳ್ಬೇಕು. ಅಲ್ಲಿದ್ದಾರೆ ನಮ್ಮ ಡೈರೆಕ್ಟರ್. ಇಲ್ಲೊಬ್ರು ಇದಾರೆ, ಅರ್ಚನಾ ಮೇಡಮ್. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಹಂಗೆ ಫೋನಲ್ಲಿ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.